ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಸ್ವೀಟ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಅದು ನಾನಿವತ್ತು ಯಾವ್ದು ಮಾಡ್ತಾಯಿದ್ದೀನಿ ಅಂತ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಕೂಡ ಭಾವಿಸಿದ್ದೀನಿ. ಇನ್ನು ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ನಾನು ಅಷ್ಟೇ ಕೇಳ್ಕೊಳ್ಳೋದು. ಹಾಲು ಪಾಯಸ ಮತ್ತು ಹೆಸರುಬೇಳೆ ಪಾಯಸ, ನಾರ್ಮಲ್ ಪಾಯಸ ನಾವು ತಿಂದಿರ್ತೀವಿ, ರವೆ ಪಾಯಸ ಕೂಡ ತಿಂದಿರ್ತೀವಿ. ಇವತ್ತು ನಾನು ಮಾಡ್ತಾ ಇರೋದು ಹಲಸಿನ ಹಣ್ಣಿನ ಪಾಯಸ. ಈಗ ಸೀಸನ್ ನಡೀತಾ ಇದೆಯಲ್ವ, ನೀವು ಒಂದು ಸಲ ಮಾಡಿ ಅಂತ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಅರ್ಧ ಬಟ್ಲು ಕಡಲೆಬೇಳೆ ತೊಗೊಂಡಿದ್ದೀನಿ. ನೀಟಾಗಿ ಬೆಳಗ್ಗೆನೇ ನೆನೆಸಿಟ್ಟಿದೆ. 1 ಅವರ್ 2 ಅವರ್ ನೆನೆಸಿದ್ರೆ ಸಾಕು, ಚೆನ್ನಾಗಿ ನೆನೆಯುತ್ತೆ ಕಡಲೆಬೇಳೆ. ಇದಕ್ಕೆ ನಾನು 2 ಸ್ಪೂನಷ್ಟು ಲೈಲಾನ್ ಸಾಬುದಾನ ತೊಗೊಂಡಿದ್ದೀನಿ. ಇದಾಕೋದ್ರಿಂದ ಒಂದು ಥರ ಶೈನಿಂಗ್ ಕೊಡುತ್ತೆ, ತಿನ್ಬೇಕಾದ್ರೂ ಅಷ್ಟೇ ಚೆನ್ನಾಗಿರುತ್ತೆ. ಹಾಗಾಗಿ ನಾನು 2 ಸ್ಪೂನಷ್ಟು ಲೈಲಾನ್ ಸಾಬುದಾನ. ಇದಿಲ್ಲ ಅಂತಂದರೆ ನಾರ್ಮಲ್ ಇರುತ್ತಲ್ಲ, ಅದನ್ನು ಕೂಡ ಹಾಕ್ಬೋದು, ಇದೇ ಬೇಕು ಅಂತೇನಿಲ್ಲ. ಕಡಲೆಬೇಳೆ ಸಾಬುದಾನನ ಕುಕ್ಕರ್ಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು 2ರಿಂದ 3 ವಿಷಲ್ ಹಾಕ್ಸ್ಕೊತೀನಿ. ಅಷ್ಟರಲ್ಲಿ ಚೆನ್ನಾಗಿ ಬೆಂದೋಗುತ್ತೆ, ನೆನೆಸಿರ್ತೀನಲ್ಲ, ಹಾಗಾಗಿ ಬೇಗ ಬೆಂದೋಗುತ್ತೆ. ಇಲ್ಲಿ ನಾನು 1 ಬಟ್ಲು ಹಲಸಿನ ಹಣ್ಣು ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿತ್ತು ಹಲಸಿನ ಹಣ್ಣು ಕೂಡ. ಹಾಗಾಗಿ ನಾನು ಸರಿ ಇವತ್ತು ಪಾಯಸ ಮಾಡೋಣ ಅಂತೇಳಿ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ಚಾಪರ್ ಇರುತ್ತಲ್ವ, ಚಾಪರಲ್ಲಿ ಇದನ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಚಾಕುಗಳು ಕೂಡ ನಾವು ಕಟ್ ಮಾಡ್ಕೋಬೋದು. ಚಾಪರಲ್ಲಿ ಕಟ್ ಮಾಡೋದ್ರಿಂದ ಪೀಸಸ್ ಆಗಿ ಚೆನ್ನಾಗಿ ಬರುತ್ತೆ ಅಂತೇಳಿ, ಟೈಮ್ ಸೇವ್ ಆಗುತ್ತಲ್ವ, ಹಾಗಾಗಿ ಚಾಪರಲ್ಲಿ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಇದು ನಾನು ಮಾಡ್ತಾ ಇರೋದು ಬರೀ ತೆಂಗಿನಕಾಯಿ ಹಾಲನ್ನ ತೆಗ್ದು ಮಾಡ್ತಾ ಇರೋದ್ರಿಂದ 1 ಬಟ್ಲು ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ತುರಿ, ಒಂದು 5ರಿಂದ 6 ಏಲಕ್ಕಿಕಾಯಿ, 1ರಿಂದ 1.5 ಸ್ಪೂನಷ್ಟು ಗಸಗಸೆ. ಏಲಕ್ಕಿಕಾಯಿ, ಗಸಗಸೆ, ತೆಂಗಿನಕಾಯಿ ಇದನ್ನು ನಾನು ಹಾಲನ್ನ ತಕ್ಕೋಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನೈಸಿಗೆ ಗ್ರೈಂಡ್ ಮಾಡ್ಕೊತೀನಿ. ಇಲ್ಲಿ ನಾನು ಉಂಡೆ ಬೆಲ್ಲ ತೊಗೊಂಡಿದ್ದೀನಿ. ಒಂದು ದಪ್ಪದು ಉಂಡೆ ಬೆಲ್ಲನ ಈ ಥರ ತುರಿದು ಇಟ್ಕೊಂಡು ಹಾಕೋದ್ರಿಂದ ಟೈಮು ಬೇಗ ಸೇವ್ ಆಗುತ್ತೆ, ಬೇಗ ಕರಗುತ್ತೆ ಅಂತೇಳಿ ನಾನು ಯಾವಾಗಲೂ ಇದೇ ರೀತಿ ಮಾಡ್ತೀನಿ. ನೋಡಿ 2 ವಿಷಲ್ಗೆ ಎಷ್ಟು ಚೆನ್ನಾಗಿ ಬೆಂದಿತ್ತು ಅಂದರೆ ಅಷ್ಟೇ ಚೆನ್ನಾಗಿ ಬೆಂದಿತ್ತು. ಈಗ ಅದನ್ನೆಲ್ಲ ನಾನು ತೆಗೆದಿಟ್ಕೊಂಡು ಫಸ್ಟು ನಾನು ತೆಂಗಿನಕಾಯಿ ಹಾಲನ್ನೆಲ್ಲ ರೆಡಿ ಮಾಡಿಟ್ಕೊತೀನಿ. ಮೊದಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು, ಗಟ್ಟಿ ಹಾಲು ನನಗೆ ಬೇಕು, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು 1 ಬಟ್ಲು ಆಗೋ ಅಷ್ಟು ನಾನು ಗಟ್ಟಿ ಹಾಲನ್ನ ತೆಗ್ದು ಇಟ್ಕೊತೀನಿ. ಈ ಥರ ಲಾಸ್ಟಲ್ಲಿ ನಾವು ಈ ಥರ ಗಟ್ಟಿ ಹಾಲು ತೆಗ್ದು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ, ಘಮ ಅಂತ ಇರುತ್ತೆ ಹಸಿ ತೆಂಗಿನಕಾಯಿದು ಸ್ಮೆಲ್ಲು. ಈಗ ನಾನು ಇದೇ ರೀತಿನೇ ಒಂದು 3ರಿಂದ 4 ಸಲ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ತೆಳ್ಳಗಿರೋ ಹಾಲು ಬರಬೇಕು, ಅಲ್ಲಿ ತನಕ ನೈಸಿಗೆ ನಾವು ರುಬ್ಕೊಂಡು ಹಾಲು ತೆಗ್ದುಕೋಬೇಕಾಗುತ್ತೆ. ಬರೀ ನೀರಾಕಿ ಮಾಡೋದ್ರಿಂದ ಅಷ್ಟು ರುಚಿ ಬರೋದಿಲ್ಲ. ಹಾಗಾಗಿ ಇವತ್ತು ನಾನು ಬರೀ ತೆಂಗಿನಕಾಯಿ ಹಾಲಲ್ಲಿ ಮಾಡಿರೋ ಅಂಥ ಹಲಸಿನ ಹಣ್ಣಿನ ಪಾಯಸ ತುಂಬ ಚೆನ್ನಾಗಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ಇಲ್ಲೇನು ನಾನು ಬೇಯಿಸಿಟ್ಕೊಂಡಿದ್ನಲ್ಲ, ಅದಕ್ಕೆ ನಾನು ಹಲಸಿನ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದಂಥ ಹಲಸಿನ ಹಣ್ಣನ್ನು ಹಾಕ್ಕೋತೀನಿ. ನೋಡಿ, ಕಡಲೆಬೇಳೆ ಹಲಸಿನ ಹಣ್ಣು ಎರಡೂ ಒಂದೇ ಕಲರ್ ಇರೋದ್ರಿಂದ ಯಾವುದು ಅಂತಲೇ ಗೊತ್ತಾಗೋದಿಲ್ಲ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ನಾವು ಹಾಲು ಹಾಕಿದ ತಕ್ಷಣ ಎಲ್ಲ ಹೊಂದ್ಕೊಳ್ಳುತ್ತೆ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲ ನಾನು ತುರಿದಿಟ್ಕೊಂಡಿದ್ನಲ್ಲ, 1 ಬಟ್ಲು ಬೆಲ್ಲ. ಸಿಹಿ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಕಮ್ಮಿ ನಾರ್ಮಲ್ ತಿನ್ನೋರಾದರೆ ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನಾನು ಚಿಕ್ಕ ಉಂಡೆ 1 ಉಂಡೆ ಕಮ್ಮಿ ಹಾಕಿದ್ರಿಂದ ಹಾಗಾಗಿ 1 ಉಂಡೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ರುಬ್ಬಿಟ್ಕೊಂಡಂಥ ತೆಂಗಿನಕಾಯಿ ಹಾಲು, ಬರೀ ತೆಂಗಿನಕಾಯಿ ಹಾಲು ಹಾಕಿನೇ ಮಾಡ್ತಾ ಇರೋದ್ರಿಂದ ಒಳ್ಳೆ ಟೇಸ್ಟು, ಒಳ್ಳೆ ಪರಿಮಳ ಬರುತ್ತೆ. ಹಾಗಾಗಿ ನಾನು ತೆಂಗಿನಕಾಯಿ ಹಾಲಲ್ಲೇ ಮಾಡ್ತಿರೋಂಥದ್ದು ಇವತ್ತು ಪಾಯಸ. ನೋಡಿ, ಬೇರೆ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಆಯಿತು ಅಂತೇಳಿ ಚೆನ್ನಾಗಿ ಕುದಿಸ್ಬೇಕು. ಹಾಲು ಒಡೆಯೋದಿಲ್ಲ, ತೆಂಗಿನಕಾಯಿ ಹಾಲು ಒಡೆಯುತ್ತೆ ಅಂತಾರೆ, ಇಲ್ಲ, ತೆಂಗಿನಕಾಯಿ ಹಾಲನ್ನ ಚೆನ್ನಾಗಿ ಕೈ ಆಡ್ತಾ ಇರಬೇಕು. ಕೈ ಆಡೋದ್ರಿಂದ ಒಡೆಯೋದಿಲ್ಲ, ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಲಾಸ್ಟಲ್ಲಿ ಇನ್ನೇನು ಇಳಿಸ್ತೀವಿ ಅನ್ಬೇಕಾದ್ರೆ ನಾವು ತೆಂಗಿನಕಾಯಿ ಹಾಲನ್ನ ರುಬ್ಬಿಟ್ಕೊಂಡಿದ್ನಲ್ಲ, ಗಟ್ಟಿ ಹಾಲನ್ನ ಅದನ್ನು ಹಾಕ್ಕೊಂಡು ಒಂದು ಕುದಿಸ್ಕೋಬೇಕು. ಇದಕ್ಕೊಂದು ಒಗ್ಗರಣೆ ಕೊಡೋಣ. ಗೋಡಂಬಿ ಬಾದಾಮಿಯಿಂದ ಹಾಕಿ ಒಗ್ಗರಣೆ ಕೊಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಾಗಿತ್ತು ಕೂಡ. ಇದನ್ನು ನೀವು ಒಂದು ಸಲ ಟ್ರೈ ಮಾಡಲೇಬೇಕು, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇದು ಬಾದಾಮಿ, ಗೋಡಂಬಿ ಎರಡೂ ಕಟ್ ಮಾಡಿ ಇಟ್ಕೊಂಡಿದ್ದಂಥದ್ದನ್ನ ತುಪ್ಪದಲ್ಲಿ ಹಾಕ್ಕೊಂಡು ಹುರಿದ್ಬಿಟ್ಟು ಚೆನ್ನಾಗಿ ಕೆಂಪಾಗಂಗೆ ಹುರಿದ್ಬಿಟ್ಟು ಪಾಯಸ ನೋಡಿ ಕೆಳಗೆ ಇಳಿಸ್ಕೊಂಡಿದ್ದೀನಿ. ಅದಕ್ಕೆ ಹಾಕಿ ನಾವು ಮಿಕ್ಸ್ ಮಾಡಿ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟೇ ಚೆನ್ನಾಗಿರುತ್ತೆ, ಅಷ್ಟೇ ರುಚಿಯಾಗಿರುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿ ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್, ಒಂದ್ಸಲ ನೀವು ಟ್ರೈ ಮಾಡಿ. ಒಂದು 4 ಹಲಸಿನ ತೊಳೆ ಇದ್ರೂ ಸರಿಯೇ, 1 ಬಟ್ಲು ಹಲಸಿನ ತೊಳೆ ಇದ್ರೂ ಸರಿಯೇ. ಆ ಹಲಸಿನ ಹಣ್ಣಿಂದು ಫ್ಲೇವರ್ ನಮಗೆ ಈ ಪಾಯಸದಲ್ಲಿ ತಿನ್ಬೇಕಾದ್ರೆ ಕೊಡುತ್ತೆ, ಹುಳಿಯಾಗಿ ತುಂಬಾ ರುಚಿಯಾಗಿತ್ತು. ಹಾಗಾಗಿ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಸಿಂಪಲ್ ವಿಡಿಯೋ ತೊಗೊಂಡು ಬರ್ತೀನಿ, ಹೋಗಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.